असद्वा इदमग्र आसीत् ततो वै सदजायत तदात्मानग्स्वयमकुरुत तस्मात् तत्सुकृतमुच्यत इति यद्वै तत्सुकृतं रसो वै सः रसगह्येवायं लब्ध्वानन्दे भवति को ह्येवान्यात् कः प्राण्यात् यदेष आकाश आनन्दो न स्यात् एष ह्येवानन्दयाति यदा ह्येवैष एतस्मिन्न दृश्येनात्म्ये निरुक्ते निलयने भयं प्रतिष्ठां विन्दते अथ सो भयं गतो भवति यदा ह्येवैष एतस्मिन्नुदरमन्तरं कुरुते अथ तस्य भयं भवति तत्त्वेव भयं विदुषो मन्वानस्य तदप्येष श्लोको भवति ಜಗವೆಂಬುದಾದಿಯಲಿ ಮಿಥ್ಯೆಯೆಂದಾಗಿದ್ದು ಬಗೆ ಬಗೆಯ ಸೌಂದರ್ಯದಿಂ ಸತ್ಯವೆನ್ನುವುದು ನಗೆ ನೆಗೆದು ಪುಟಿದೆದ್ದು ಬೆಳೆದು ಸುಕೃತವೆನಿಸಿತು ಸುಗುಣ ಸುಕೃತವನು ರಸವೆಂದು ಬಣ್ಣಿಸಿ ಬುಧರು ಮೊಗೆದು ಕುಡಿವಾತನಾನಂದದಲ್ಲಿ ನೆಲೆಯಾಗಿ ಖಗದಂತೆ ಗಗನದೊಳ್ ವ್ಯಾಪಿಸುವನೆನ್ನುವರು ಬಿಗಿ ಬಂಧನಗಳ ಮಿತಿಯ ದೇಹದಾಗಸದ ಅಗಚಾಟಲಿನ ಶಮನಗೆ ಅಪಾನ ಪ್ರಾಣಗಳ ಸುಗಮ ಸಂಚಾರಗೆ ಈ ಆನಂದವಿರೆ ಸಾಕು. ಈ ಜಗತ್ತು ಅನ್ನತಕ್ಕಂಥದ್ದು ಆದಿಯಲ್ಲಿ ಮಿಥ್ಯೆಯಾಗಿತ್ತು. ನಂತರ ಬಗೆ ಬಗೆಯ ಸೌಂದರ್ಯದಿಂದ ಸತ್ಯ ಅನ್ನತಕ್ಕಂಥದ್ದು ಪುಟಿದು ಮೇಲೆ ಬಂತು. ಅದು ತನ್ನನ್ನು ತಾನೇ ಸೃಷ್ಟಿ ಮಾಡಿಕೊಳ್ತು. ಅದನ್ನು ಸುಕೃತ ಅಂತ ಜನ ಬಣ್ಣಿಸ್ತಾರೆ. ಅದಲ್ಲದೆ ಈ ಸುಗುಣ ಸುಕೃತವನ್ನು ರಸ ಅಂತ ತಿಳ್ಕೊಂಡು ಈ ಪಂಡಿತರು ವರ್ಣಿಸ್ತಾರೆ. ಈ ರಸವನ್ನು ಯಾರು ಮೊಗೆದು ಕುಡಿತಾನೋ ಅವನು ಆನಂದದಲ್ಲಿ ನೆಲೆಯಾಗಿ ಖಗದಂತೆ ಅಂದರೆ ಪಕ್ಷಿಯ ಹಾಗೆ ಗಗನದಲ್ಲಿ ವ್ಯಾಪಿಸ್ತಾನೆ. ಅಂತಹ ಅವನು ಆನಂದದ ಲೋಕದಲ್ಲಿ ಇರ್ತಾನೆ ಅಂತ ಪಂಡಿತರು ಹೇಳ್ತಾರೆ. ಹೀಗೆ ಈ ಬಂಧನಗಳ ಮಿತಿಯ ದೇಹದ ಆಕಾಶದಲ್ಲಿ ಈ ಅಗಚಾಟಲಿನ ಈ ಶ್ರಮದ ಶಮನಕ್ಕೆ ಅಪಾನ ಪ್ರಾಣಗಳು ಸುಗಮವಾಗಿ ಸಂಚಾರ ಮಾಡ್ತಾ ಇದ್ರೆ ಈ ಆನಂದಕ್ಕೆ ಅಷ್ಟೇ ಸಾಕು. ಅವಿಕಾರಿ ಸಾಧಕನು ಅನಿಕೇತನ ಅದೃಶ್ಯ ಅವಿನಾಶಿ ಆಕಾರರಹಿತ ಪರಬೊಮ್ಮನೊಳು ಅವಿಭಜಿತದಾತ್ಮಭಾವದಿಂದಲೇ ಸುತ್ತ ಭವದ ಬಾಳನು ನಿರ್ಭಯದಿ ಸವೆಸುತ್ತಿರೇ ದೈವ ವಿವರದೊಳ್ದ್ವೈತವೆನ್ನುವ ಭೇದವನು ಕೇಳೆ ಭುವಿಯು
ಗಡಗಡ ನಡುಗಿದಂತಾಗಿ ಬೆದರುವನು. ಯಾವುದೇ ಮನೋವಿಕಾರ ಇಲ್ಲದೆ ಇರ್ತಕ್ಕಂತಹ ಒಬ್ಬ ಸಾಧಕ ಅವನೇನು ಮಾಡ್ತಾನೆ ಅಂತಂದರೆ, ಯಾವುದೇ ನಿವಾಸವೇ ಇಲ್ಲದೆ ಇರ್ತಕ್ಕಂತಹ ಅದೃಶ್ಯನಾದ ಅವಿನಾಶಿಯಾದ ಆಕಾರವಿಲ್ಲದಂತಹ ಆ ಪರಬ್ರಹ್ಮನಲ್ಲಿ ಅವಿಭಜಿತವಾಗಿ ತಾನೇ ತಾನಾಗಿ ಅವನೊಳಗಡೆ ಏಕೀಭವಿಸಿ ಒಂದೇ ಭಾವದಿಂದ ಸಂತೋಷವಾಗಿ ಸೇರಿಕೊಂಡು ಇಲ್ಲಿನ ಈ ಭೂಮಿಯ ಮೇಲಿನ ಬಾಳನ್ನು ನಿರ್ಭಯವಾಗಿ ಅವನು ಸವಸ್ತಾ ಇರ್ತಾನೆ. ತನ್ನ ಕರ್ಮಗಳನ್ನು ಮಾಡಿಕೊಂಡು ತನ್ನ ಪಾಡಿಗೆ ತಾನು ಆನಂದದಲ್ಲಿ ಲೀನನಾಗಿ ಸಂತೋಷದಿಂದ ಇರ್ತಾನೆ. ಅಂತಹ ಸಮಯದಲ್ಲಿ ದೈವದಲ್ಲಿ ದ್ವೈತ ಅನ್ನತಕ್ಕಂಥ ಮಾತನ್ನು ಯಾರಾದರೂ ಹೇಳಿದರೆ, ಆ ಭೇದವನ್ನು ಯಾರಾದರೂ ಹೇಳಿದರೆ, ಅವನು ಭೂಮಿನೇ ಬಾಯ್ಬಿಡ್ತೋ ಹೇಗಪ್ಪ, ಭೂಮಿ ನಡುಗ್ಬಿಡ್ತೋ ಹೇಗಪ್ಪ ಅಂತ ತಿಳ್ಕೊಂಡು ಭಯ ಪಡ್ತಾನಂತೆ, ಬೆಚ್ತಾನಂತೆ. ಅದ್ವೈತವೇ ವಿಶ್ವ, ವಿಶ್ವವೇ ಅದ್ವೈತ, ಎಲ್ಲವೂ ಒಂದೇ ಅನ್ನತಕ್ಕಂಥದ್ದು ಅವನ ಸಿದ್ಧಾಂತವಾಗಿರುತ್ತಂತೆ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯಃ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಪರಬೊಮ್ಮನಿತ್ತ ಸಪ್ರೇಮ ಪ್ರೇರಣೆ ಪಡೆದು ವಿರಮಿಸದೆ ಗಾಳಿ ಬೀಸುತ್ತಿರಲು ಭಾಸ್ಕರನು ಕಿರಣದೋ ಕುಳಿಯಾಡೆ ಅಗ್ನೀಂದ್ರರು ಇಳೆಯಂ ಪೊರೆವ ಸಂಕಲ್ಪದಿ ದುಡಿಯೇ ಮೃತ್ಯುಕಾರಕಂ ಮರಣದಂಡವ ಹಿಡಿದತಿಕ್ರಮಿಸದಿರೇ ಮಾತೆಧರೆಯೂ ತಂದೆಯ ಗರ್ಭದಿ ಮಲಗಿದ ಬೀಜಗಳ ಹರುಷದಿ ಸವರಿ ಮೊಳಗೆ ಪುಟಿಸೇ ಮಾನವ ಕುಲಂ ಪರಜೀವ ಕಾಳಜಿ ತಿಳಿದು ಜೀವಕೋಟಿಗಳ ಕರೆದು ಸಹಬಾಳ್ವೆ ನಡೆಸಿದೊಡೆ ದೈವನಲಿವುದು. ಆ ಪರಬ್ರಹ್ಮನ ಪ್ರೇಮದ ಪ್ರೇರಣೆಯ ಮೂಲಕ ಗಾಳಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೇನೆ ತನ್ಪಾಡು ತಾನು ಬೀಸಿಬಿಟ್ಟು ಈ ವಿಶ್ವದ ಜೀವಗಳನ್ನು ಸಲಹುತ್ತಾ ಇದೆಯಂತೆ. ಸೂರ್ಯ ತನ್ನ ಕಿರಣಗಳ ಮೂಲಕ ಜೀವಕೋಟಿಯನ್ನು ಸಲಹುತ್ತಾ ಇದೆಯಂತೆ. ಅಗ್ನಿ ಮತ್ತು ಇಂದ್ರರು ತಮ್ಮ ಕರ್ತವ್ಯವನ್ನು ಪರಿಪಾಲಿಸ್ತಾ ಈ ಭೂಮಿಯನ್ನು ಸಲಹುತ್ತಾ ಇದ್ದಾರಂತೆ. ಆ ಮೃತ್ಯುಕಾರಕ ಮೃತ್ಯು ಅವನು ಮರಣದಂಡವನ್ನು ಹಿಡಿದುಕೊಂಡು ನಮ್ಮನ್ನು ಅತಿಕ್ರಮಿಸದೇ ಇದ್ದರೆ, ಈ ಭೂಮಿ ತಾಯಿ ತನ್ನೊಳಗಡೆ ಇಟ್ಟಿರ್ತಕ್ಕಂತಹ ಬೀಜವನ್ನು ಸವರಿ ಮುದ್ದಿಸಿ ಮೊಳಕೆಯಾಗಿಸಿದರೆ, ಹಾಗೆಯೇ ಮಾನವ ಕುಲ ಅನ್ನತಕ್ಕಂತಹದ್ದು ಇನ್ನೊಂದು ಜೀವಕ್ಕೆ ಬೆಲೆ ಕೊಡ್ತಾ ಇನ್ನೊಂದು ಜೀವದ ಮೇಲೆ ಕಾಳಜಿ ಇಟ್ಟು ಸಕಲ ಜೀವರಾಶಿಗಳನ್ನು ಕರೆದು ಅವುಗಳ ನಡುವೆ ಸಹಬಾಳ್ವೆ ನಡೆಸ್ತಾ ಇದ್ದರೆ ಆ ದೈವವೂ ಕೂಡ ಸಂತೋಷ ಪಡುತ್ತಂತೆ, ಆನಂದದಲ್ಲಿ ಲೀನವಾಗುತ್ತಂತೆ. ಆ ದೈವವೇ ಆನಂದ, ಆನಂದವೇ ದೈವ. ಈ ಆನಂದ ದೈವಗಳು ಅಂತಹ ಸಹಬಾಳ್ವೆ ನಡೆಸುವಂತಹವನ ಉದಾರ ಚರಿತ್ರದಲ್ಲಿ ಅಡಗಿರುತ್ತವಂತೆ. ಸೈಷಾನಂದಸ್ಯ ಮೀಮಾಗೋ ಸಾ ಭವತೆ ಯುವಾ ಸ್ಯಾತ್ ಸಾಧು ಯುವಾಧ್ಯಾಯಿಕಃ ಆಶಿಷ್ಠೋ ದೃಢಿಷ್ಠೋ ಬಲಿಷ್ಠಃ
ತಸ್ಯೇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣಾ ಸ್ಯಾತ್ ಸ ಏಕೋ ಮಾನುಷ ಆನಂದಃ ತೇ ಯೇ ಶತಂ ಮಾನುಷಾ ಆನಂದಾಃ ಸ ಏಕೋ ಮನುಷ್ಯ ಗಂಧರ್ವಾಣಾಮಾನಂದಃ ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ತೇ ಯೇ ಶತಂ ಮನುಷ್ಯ ಗಂಧರ್ವಾಣಾಮಾನಂದಾಃ ಸ ಏಕೋ ದೇವಗಂಧರ್ವಾಣಾಮಾನಂದಃ ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ತೇ ಯೇ ಶತಂ ದೇವಗಂಧರ್ವಾಣಾಮಾನಂದಾಃ ಸ ಏಕಃ ಪಿತॄಣಾಂ ಚಿರಲೋಕಲೋಕಾನಾಮಾನಂದಃ ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ತೇ ಯೇ ಶತಂ ಪಿತॄಣಾಂ ಚಿರಲೋಕಲೋಕಾನಾಮಾನಂದಾಃ ಸ ಏಕ ಆಜಾನಜಾನಾನ್ ದೇವಾನಾಮಾನಂದಃ ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ತೇ ಯೇ ಶತಮಾಜಾನಜಾನಾನ್ ದೇವಾನಾಮಾನಂದಾಃ ಸ ಏಕಃ ಕರ್ಮ ದೇವಾನಾಂ ದೇವಾನಾಮಾನಂದಃ ಯೇ ಕರ್ಮಣ ದೇವಾನಪಿ ಯಂತೆ ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ತೇ ಯೇ ಶತಂ ಕರ್ಮ ದೇವಾನಾಂ ದೇವಾನಾಮಾನಂದಾಃ ಸ ಏಕೋ ದೇವಾನಾಮಾನಂದಃ ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ತೇ ಯೇ ಶತಂ ದೇವಾನಾಮಾನಂದಾಃ ಸ ಏಕ ಇಂದ್ರಸ್ಯಾನಂದಃ ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ತೇ ಯೇ ಶತಮಿಂದ್ರಸ್ಯಾನಂದಾಃ ಸ ಏಕೋ ಬೃಹಸ್ಪತೇರಾನಂದಃ ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ತೇ ಯೇ ಶತಂ ಬೃಹಸ್ಪತೇರಾನಂದಾಃ ಸ ಏಕಃ ಪ್ರಜಾಪತೇರಾನಂದಃ ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ತೇ ಯೇ ಶತಂ ಪ್ರಜಾಪತೇರಾನಂದಾಃ ಸ ಏಕೋ ಬ್ರಹ್ಮಣ ಆನಂದಃ ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ಹಲವು ಘಟ್ಟಗಳಲ್ಲಿ ಆನಂದವೆನ್ನುವುದು ಒಲವಿಂದ ಒಳಮಡಿಕೆಗಳ ತೆರೆದು ಮಧುವನ್ನು ಮೆರುವಾಗಿ ಮನದಣಿಯೆ ಉಣಬಡಿಸಿ ಜೀವಗಳ ಸಲಹಿ ಬ್ರಹ್ಮಾನಂದ ನೆಲೆಯಂ ನೀಡುವುದು. ಈ ಆನಂದ ಅನ್ನತಕ್ಕಂಥದ್ದು ಹಲವು ಮಡಿಕೆಗಳ ಒಂದು ಸ್ವರೂಪವಂತೆ. ಅದು ಒಂದೇ ಸಲ ತನ್ನ ಮಡಿಕೆಗಳನ್ನು ತೋರ್ಪಡಿಸೋದಿಲ್ವಂತೆ. ಘಟ್ಟಗಳಲ್ಲಿ ಮನುಷ್ಯನ ಜೀವನದಲ್ಲಿ ಆಗಾಗ ಬದಲಾಯಿಸ್ತಾ ತನ್ನ ವೇಗವನ್ನು ವೃದ್ಧಿಪಡಿಸ್ಕೊಳ್ತಾ ಅಂತಿಮವಾಗಿ ಆ ಮನುಷ್ಯನಿಗೆ ಬ್ರಹ್ಮಾನಂದದ ನೆಲೆಯನ್ನು ಕೊಡುತ್ತಂತೆ. ಅದು ಹೇಗೆ ಅಂತಂದರೆ, ಸುಂದರ ಸುಶಕ್ತ ಕಾಯವ ಯೌವನವು ಹೊಕ್ಕು ಮಂದಹಾಸದ ವಿದ್ಯೆ ಕದ ತೆರೆದು ಸತ್ವಗುಣ ಚಂದಿರನು ಮನದಲ್ಲಿ ನೆಲೆಸಿ ಸತ್ವಗುಣದ ಚಂದಿರನು ಮನದಲ್ಲಿ ನೆಲೆಸಿ
ನೆಲದ ನೆಲೆ ಬಿಟ್ಟು ಚಂದದ ಮುಗಿಲ ಮುಟ್ಟುವ ಕಾಂಕ್ಷೆ ತುಂಬಿರಲು ಕುಂದದಿಘ ಜೀವನೋತ್ಸಾಹ ತುಳುಕುತ್ತಿರಲು ಕಂದನೇ ಸುಖದಿ ಬಾಳೆನುದ ಧರೆಯೊಡೆತನವಂ ತಂದು ಕೊಡೆ ತರುಣ ಕಾಡುವುದು ಬ್ರಹ್ಮಾನಂದ ಮಂದಿರದ ಮೊದಲ ಮಾನುಷ ಮೆಟ್ಟಿಲೆನ್ನುವರು. ಒಬ್ಬ ಸುಂದರವಾದ ಯುವಕ ಇದ್ದಾನೆ, ಶಕ್ತಿವಂತನಾಗಿದ್ದಾನೆ, ದೇಹದಲ್ಲಿ ಯೌವನ ಮಿಡಿತಾ ಇದೆ. ವಿದ್ಯೆ ಮಂದಹಾಸದಿಂದ ಅವನನ್ನು ಕರೆದು ತನ್ನನ್ನು ತಾನು ಅರ್ಪಿಸಿಕೊಂಡಿದೆ. ಅವನಲ್ಲಿ ಸತ್ವಗುಣ ನೆಲೆಸಿದೆ. ಅಂತಹ ಯುವಕ ಆಕಾಂಕ್ಷೆಯಲ್ಲಿ ನೆಲವನ್ನು ಬಿಟ್ಟು ಚಂದ್ರನ ಹತ್ರಕ್ಕೆ ಹೋಗಬೇಕು ಅನ್ನುವ ಒಂದು ತವಕದಲ್ಲಿದ್ದಾನೆ. ಜೀವನೋತ್ಸಾಹ ಅವನಲ್ಲಿ ತುಳುಕ್ತಾ ಇದೆ. ಅಂತಹ ಹುಡುಗನ ಕರೆದು ಬಾಪ ಕಂದ ಸುಖವಾಗಿರಯ್ಯ ಅಂತ ಹೇಳಿ ಇಡೀ ಭೂಮಂಡಲವನ್ನು ಅವನಿಗೆ ಧಾರೆ ಎರೆದುಕೊಟ್ರೆ ಆಗ ಆ ತರುಣನಿಗೆ ಎಷ್ಟು ಆನಂದ ಆಗುತ್ತೋ ಆ ಆನಂದವನ್ನು ಬ್ರಹ್ಮಾನಂದದ ಮೊಟ್ಟ ಮೊದಲ ಮೆಟ್ಟಿಲು ಅಂತಾರೆ. ಅದಾದ ನಂತರ ಇನ್ನೂ ತುಂಬ ಮೆಟ್ಟಿಲುಗಳಿವೆ. ಭುವಿಯ ಬಾಳಲ್ಲಿ ಆನಂದವೆಂಬತಿಶಯದ ನವಿರು ಭಾವದವಸ್ಥೆ ಮಾಗಿ ಬದಲಾಗುತ್ತ ಅವಿನಾಶಿ ಮನದ ಸಂವೇದನೆಯ ಹದವನಿದು ಸವಿಯ ನುಣಿಸುತ್ತ ಕೊನೆಗೆ ತುರಿಯ ಘಟ್ಟದಲ್ಲಿ ಅವಿನಾನುಭವದ ಬ್ರಹ್ಮಾನಂದ ನೀಡುವುದು. ಈ ಭೂಮಿಯ ಮೇಲಿನ ಮನುಷ್ಯನ ಬಾಳಿನಲ್ಲಿ ಈ ಆನಂದ ಅನ್ನತಕ್ಕಂತಹ ನವಿರು ಭಾವವು ದಿನ ದಿನಕ್ಕೆ ಅವನ ವಯೋಗುಣಕ್ಕೆ ಅನುಗುಣವಾಗಿ ಮಾಗಿ ಬದಲಾಗ್ತಾ ಹೋಗುತ್ತಂತೆ. ಈ ಮನಸ್ಸಿನ ಸಂವೇದನೆಯ ಹದವನ್ನು ಅದು ತಿಳಿದುಕೊಂಡು ತನ್ನ ಆನಂದದ ಸ್ವರೂಪವನ್ನು ಕೊಡ್ತಾ 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 ಕೊನೆಗೆ ಅಂತಿಮ ಘಟ್ಟದಲ್ಲಿ ಅವಿನಾನುಭವದ ಬ್ರಹ್ಮಾನಂದವನ್ನು ಕೊಡುತ್ತಂತೆ. ಕವಲೊಡೆವ ಮೋಹದ ಸ್ವಾರ್ಥವಂ ಕುಗ್ಗಿಸುತ್ತ ಅವನಿಯಲಿ ಜೀವಕೋಟಿಯನೆಂಬದಿಗೆ ದುಡಿವ ಅವಕಾಶವನು ಹಿಡಿದವನು ಹಲವು ಹಾದಿಗಳಲ್ಲಿ ಅವತರಿಪ ಆನಂದ ರಸ ಹೀರಿ ಪ್ರಕೃತಿಯಲ್ಲಿ ಅವಿತಿರ್ಪ ದೈವವಂ ಜೀವದಲ್ಲಿ ನೋಡುತ್ತ ಭವಪಾಶ ಕಿತ್ತಸೆದು ಬ್ರಹ್ಮದಾನಂದದಲ್ಲಿ ಅವಿರತ ನೆಲೆಸಿ ಜೀವದೈವಗಳ ನಡುವಲ್ಲಿ ಅವಿರೋಧ ಕಾಣುತ್ತ ಅಭೇದವಂ ಸಾರುವನು. ಮೋಹ ಮತ್ತು ಸ್ವಾರ್ಥಗಳ ವೇಗವನ್ನು ಕುಗ್ಗಿಸ್ತಾ ಈ ಭೂಮಿಯ ಮೇಲೆ ಜೀವಕೋಟಿಗಳ ನೆಮ್ಮದಿಗೆ ದುಡಿತಾ ಇರ್ತಕ್ಕಂತಹ ಒಂದು ಅವಕಾಶವನ್ನು ಯಾರು ಹಿಡಿತಾನೋ ಅವನು ಹಲವು ದಿಕ್ಕುಗಳಿಂದ ಬರ್ತಕ್ಕಂತಹ ಆನಂದದ ರಸವನ್ನು ಹೀರಿ ಈ ಪ್ರಕೃತಿಯಲ್ಲಿ ಅವಿತುಕೊಂಡಿರ್ತಕ್ಕಂತಹ ಆ ದೈವವನ್ನು ಜೀವಗಳಲ್ಲಿ ನೋಡ್ತಾ 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 ತನ್ನ ಭವದ ಪಾಶವನ್ನು ಕಿತ್ತು ಬಿಸಾಕಿ ಬ್ರಹ್ಮಾನಂದದಲ್ಲಿ ಸದಾ ನೆಲೆಸ್ತಾ ನೆಲೆಸ್ತಾ ನೆಲೆಸ್ತಾ
ಕೊನೆಗೆ ಜೀವ ಮತ್ತು ದೈವಗಳ ನಡುವಲ್ಲಿ ಅವಿರೋಧವನ್ನು ಕಾಣ್ತಾ ಅಭೇದವನ್ನು ಸಾರ್ತಾನಂತೆ. ಜೀವವೇ ದೈವ, ದೈವವೇ ಜೀವ, ಅದು ಮೂಲ, ಅದರ ಪ್ರತಿಬಿಂಬ ಇದು. ಹಾಗಾಗಿ ಜೀವವನ್ನು ನಾವು ಕಾಪಾಡಬೇಕು ಅಂತ ಹೇಳ್ತಾನಂತೆ. ಸ ಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸ ಏಕಃ ಸ ಯ ಏವಂ ವಿತ್ ಅಸ್ಮಾಲ್ಲೋಕಾತ್ ಪ್ರೇತ್ಯ ಏತಮನ್ನಮಯಮಾತ್ಮಾನಮುಪಸಂಕ್ರಾಮತೆ ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಾಮತೆ ಏತಂ ಮನೋಮಯಮಾತ್ಮಾನಮುಪಸಂಕ್ರಾಮತೆ ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಾಮತೆ ಏತಮಾನಂದಮಯಮಾತ್ಮಾನಮುಪಸಂಕ್ರಾಮತೆ ತದಪ್ಯೇಷ ಶ್ಲೋಕೋ ಭವತಿ. ಬಾಣಭಾಸ್ಕರನೊಳು ವಿಘಟಿಸಿ ಸಂಘಟಿಸುತಿಹ ಗ್ಲಾನಿಯಿಲ್ಲದ ಮೂಲ ಪರಮಾಣು ಘಟಕವೇ. ಮೌನದಲ್ಲಿ ಪಾಮರರು ಶಕ್ತಿ ಗಣಿಸಾಕಾರ ಜ್ಞಾನ ನಿಧಿ ಪರಬಮ್ಮನೆನುತ ಪೂಜಿಪ ಕಣವೋ. ಆಕಾಶದಲ್ಲಿರ್ತಕ್ಕಂತಹ ಆ ಸೂರ್ಯನಲ್ಲಿ ಒಂದು ಶಕ್ತಿ ಇದೆ. ಅದು ಎಂತಹ ಶಕ್ತಿ ಅಂತಂದರೆ, ಈ ಮೊದಲು ಹೇಳಿದ ಹಾಗೆ ಫಿಷನ್ ಆ್ಯಂಡ್ ಫ್ಯೂಷನ್ ಅಂತ ಹೇಳ್ತಾರೆ. ಪರಮಾಣುಗಳು ಒಡೆದ್ರೆ ಫಿಷನ್, ಸೇರಿಕೊಂಡು ಇನ್ನೊಂದು ಪರಮಾಣುಗೆ ಅವಕಾಶ ಕೊಟ್ಟರೆ ಅದು ಫ್ಯೂಷನ್. ಈ ಫ್ಯೂಷನ್ ಅನ್ನತಕ್ಕಂತಹ ಒಂದು ನಿರಂತರ ಪ್ರಕ್ರಿಯೆಯ ಮೂಲಕ ಆ ಸೂರ್ಯನಲ್ಲಿ ಅನುಕ್ಷಣವೂ ಕೂಡ ಎಷ್ಟೋ ಶಕ್ತಿ ಬಿಡುಗಡೆ ಆಗ್ತಾ ಇವೆ. ಆ ಶಕ್ತಿ ಅದು ಬೆಳಕಿನ ರೂಪವನ್ನು ತಾಳ್ತಾ ನಮ್ಮ ಭೂಮಿಯ ಕಡೆಗೆ ಬರ್ತಾ ಇದೆ. ಆ ಭೂಮಿಯ ಕಡೆಗೆ ಬರ್ತಕ್ಕಂತಹ ಆ ಕಿರಣದ ಹಿಂದಿರ್ತಕ್ಕಂತಹ ಆ ಸೂರ್ಯನ ಹಿಂದೆ ಯಾವ ಶಕ್ತಿ ಇದೆಯೋ ಅದೇ ಶಕ್ತಿ ಜ್ಞಾನನಿಧಿ ಪರಬೊಮ್ಮ. ಅವನೇ ಪರಬ್ರಹ್ಮ, ಅವನೇ ಎಲ್ಲವನ್ನೂ ನಿಯಂತ್ರಿಸ್ತಾನೆ. ಸೂರ್ಯನ ಮೇಲಿನ ಸಂಘಟನೆ ಮತ್ತು ವಿಘಟನೆಯಂತಹ ಪ್ರಕ್ರಿಯೆಗಳಿಗೂ ಕೂಡ ಆ ಪರಬ್ರಹ್ಮನೇ ಕಾರಣ ಅಂತ ವಿದ್ವಾಂಸರು ಹೇಳ್ತಾರಂತೆ. ಈ ಪರಮಶಕ್ತಿಯೇ ಜೀವಿಗಳು ಪೀಳಿಗೆಯ ಕಾಪಿಡಲು ಸೃಜಿಸುವ ಸ್ವೋಪಜ್ಞ ಚೈತನ್ಯ. ಆ ಪರಾತ್ಪರ ಪರಮಗಣದುಪಸ್ಥಿತಿಯನ್ನು ಭೂಪಟದಿ ರಿಂಗಣಿಬ ಜೀವ ನಿರ್ಜೀವಗಳನ್ನು ಪುರದ ನಾದದಲ್ಲಿ ಕಾಣುತ್ತ ಒಳಗಣ್ಣ ಪಾಪೆಯಂ ಹಿಗ್ಗಿಸುವ ಸಾಧಕನು ಅನ್ನಮಯ ಆಪಮಯ ವಿಜ್ಞಾನಮಯ ಮನೋಮಯಗಳಲ್ಲಿ ತಾಪವಿರದಾನಂದಮಯ ಶಿಖರದಿ ಸುಗಿಸುತ್ತ ಪಾಪ ಪುಣ್ಯಗಳ ಮೀರಿ ಬೊಮ್ಮನಲಿ ಸೇರುವನು. ಆ ಸೂರ್ಯನಲ್ಲಿ ಇರ್ತಕ್ಕಂತಹ ಪರಮಶಕ್ತಿಯೇ ಈ ಭೂಮಿಯ ಮೇಲೂ ಕೂಡ ಜೀವಿಗಳು ಪೀಳಿಗೆಯನ್ನು ಕಾಪಾಡತಕ್ಕಂತಹ ಸೃಜಿಸುವಂತಹ ಒಂದು ಹೊಸ ಚೈತನ್ಯವನ್ನು ತಂದುಕೊಳ್ಳುವಂತಹ ಒಂದು ಸ್ವೋಪಜ್ಞ ಶಕ್ತಿಯಾಗಿ ಅಡಗಿರುತ್ತಂತೆ. ಆ ಪರಮಕಣದ ಅಸ್ತಿತ್ವವನ್ನು ಈ ಭೂಮಿಯ ಮೇಲೆ ರಿಂಗಣಿಸ್ತಾ ಇರತಕ್ಕಂತಹ ಜೀವ ನಿರ್ಜೀವಿಗಳ
ಓಂಕಾರ ನಾದದಲ್ಲಿ ಯಾರು ಕಾಣ್ತಾ 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 ತನ್ನ ಒಳಗಣ್ಣನ್ನು ಅಗಲ ಮಾಡಿಕೊಂಡು ಎಲ್ಲವನ್ನೂ ಪ್ರೀತಿಸ್ತಕ್ಕಂತಹ ಸಾಧಕನು ಅನ್ನಮಯ ವಿಜ್ಞಾನಮಯ ಮನೋಮಯಗಳಲ್ಲಿ ಯಾವುದೇ ತಾಪವಿಲ್ಲದಿರ್ತಕ್ಕಂತಹ ಆನಂದಮಯದ ಶಿಖರದಲ್ಲಿ ಸುಖಿಸ್ತಾ ಪಾಪ ಪುಣ್ಯಗಳ ನೆಲೆಯನ್ನು ಮೀರ್ತಾನಂತೆ. ಅವನು ಪಾಪ ಪುಣ್ಯಗಳ ದೃಷ್ಟಿಯನ್ನೇ ಇಟ್ಕೊಳ್ಳದೆ ಅವೆರಡನ್ನೂ ಮೀರಿ ಬೆಳೆದು ಪರಬ್ರಹ್ಮನನ್ನು ಸೇರ್ತಾನಂತವನು. ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕುತಶ್ಚ ನೇತಿ ಏತಗೋ ಹವಾವನ ತಪತಿ ಕಿಮಹಗೋ ಸಾಧುನಾ ಕರವಂ ಕಿಮಹಂ ಪಾಪಮಕರವಮಿತಿ ಸಯ ಏವಂ ವಿದ್ವಾನೇತೆ ಆತ್ಮಾನಗ್ಗ ಸ್ಪೃಣುತೆ ಉಭೇ ಹ್ಯೇವೈಷ ಏತೆ ಆತ್ಮಾನಗ್ಗ ಸ್ಪೃಣುತೆ ಯ ಏವಂ ವೇದ ಇತ್ಯುಪನಿಷತ್ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಬಾನಿನೆತ್ತರ ಮೊಳಗಿ ಮಂಜುಳದ ವಾಗ್ಝರಿಯು ಮಾನಸಮ್ಮಾನದಿಂ ಬಣ್ಣಿಸುತ್ತ ಕರೆದರು ಮೌನದಿಂ ಮನವು ಅನ್ವೇಷಿಸುತ್ತ ಅಲೆದರು ಭಾನುವಿನ ಹಿಂದಿರುವ ಬೊಮ್ಮನಂ ಮುಟ್ಟದೆ ಭಾನುವಿನ ಹಿಂದಿರುವ ಬೊಮ್ಮನಂ ಮುಟ್ಟದೆ ಹೀನ ಸೋಲಿಗೆ ಸಿಲುಕಿ ಕಾರಣಂ ನಿಚ್ಚಳವೋ ಸ್ನಾನ ಮಾಡಿದ ಹಲವು ಕೊಡ ನೀರು ಅರೆ ನಿಮಿಷ ಮೈನ ಬಿರು ಮಾಡಿ ಕೆಳಗಿಳಿದೋಡುವುದೇ ಹೊರತು ಲೀನವಾಗುತ್ತ ಶಾಶ್ವತ ಸುಕೋಷ್ಣವ ಕೊಡದು ಸ್ನಾನ ಮಾಡಿದ ಹಲವು ಕೊಡ ನೀರು ಅರೆ ನಿಮಿಷ ಮೈನ ಬಿರು ಮಾಡಿ ಕೆಳಗಿಳಿದೋಡುವುದೇ ಹೊರತು ಲೀನವಾಗುತ್ತ ಶಾಶ್ವತ ಸುಕೋಷ್ಣವ ಕೊಡದು. ಆಕಾಶವನ್ನು ತಲುಪುವಷ್ಟು ಜೋರಾಗಿ ನಾವು ಹಾಡ್ತಾ ಹಾಡ್ತಾ ಕರೆದರೂ ಕೂಡ ಆ ದೈವ ಬರೋದಿಲ್ಲ. ಸನ್ಮಾನದಲ್ಲಿ ಕರೆದರೂ ಕೂಡ ಆ ದೈವ ಬರೋದಿಲ್ಲ. ಅವನ ಬಗ್ಗೆ ಎಷ್ಟೇ ಸ್ತೋತ್ರಗಳನ್ನು ನಾವು ರಚಿಸಿದರೂ ಕೂಡ ಅವನು ಕೈಗೆ ಸಿಗೋದಿಲ್ಲ. ಮೌನದಲ್ಲಿ ಪ್ರಾರ್ಥನೆ ಮಾಡಿದರೂ ಕೂಡ ಅವನು ಕೈಗೆ ಸಿಗೋದಿಲ್ಲ. ಕಾರಣ ಯಾಕೆ ಅಂತಂದರೆ ಒಂದೇ ಒಂದು ಕಾರಣ, ನಮ್ಮ ಮೈ ಮೇಲೆ ನಾವು ಸ್ನಾನ ಮಾಡಿದರೆ ಆ ಬೆಚ್ಚಗಿರೋ ನೀರು ಒಂದು ಕ್ಷಣ ನಮ್ಮ ದೇಹವನ್ನು ಬಿಸಿ ಮಾಡುತ್ತೆ ಹೊರತು ನಿರಂತರವಾಗಿ ಆ ಬಿಸಿಯನ್ನು ಕಾಯ್ದಿಡೋದಿಲ್ಲ. ನೀರು ಹೊರದು ಹೋಗುತ್ತೆ, 5 ನಿಮಿಷಕ್ಕೆ ಮತ್ತೆ ನಮ್ಮ ದೇಹ ತಣ್ಣಗಾಗ್ತಾ ಹೋಗುತ್ತೆ. ಇದೇ ರೀತಿ ನಾವು ಯಾವುದೋ ಒಂದು ಉದ್ವೇಗದಲ್ಲಿ, ಒಂದು ಭಾವೋದ್ವೇಗದಲ್ಲಿ ದೈವವನ್ನು ಆರಾಧಿಸಿದ ಮಾತ್ರಕ್ಕೆ ಅದು ನಿಜವಾದ ಭಕ್ತಿಯಾಗೋದಿಲ್ಲ, ಅದು ನಿಜವಾದ ಆರಾಧನೆಯಾಗುವುದಿಲ್ಲ. ಆ ಆರಾಧನೆಯ ಪದ್ಧತಿ ಈಗ ಕೇಳಿ.
ಮಾನವಂ ತನ್ನೊಳಾನಂದ ಪದವಂ ಕಂಡು ಮೌನಿ ಜೀವಗಳ ಆನಂದಕರ ಪ್ರಕೃತಿಯಲ್ಲಿ ದೀನಮಂದಾದ ನಿರ್ಪ ನಿಜವಾಸ್ತವ ತಿಳಿದು ದಾನವೆಂದಿತ್ತ ಪ್ರಕೃತಿಯ ದೇಹಮನಗಳಂ ಜೇನಿನ ಹರಳ ಹದಕ್ಕೆ ಕಾಪಿಟ್ಟುಕೊಂಡವಗೆ ಕಾನನದ ಮೃಗಗಳು ಕಾನನದ ಮೃಗಗಳು ಅಭಯಾತ್ಮನೆನ್ನುತ್ತ ಸಾನುರಾಗದಿ ಉಭಯ ಪಲ್ಲವಿಯ ಪಾಡುವವು. ಮನುಷ್ಯನು ಆ ಪರಮಾನಂದ ಸ್ವರೂಪನಾದ ಪರಬ್ರಹ್ಮನನ್ನು, ಆ ಆನಂದಮಯನನ್ನು ತನ್ನ ಹೃದಯದಲ್ಲಿ ಕಾಣ್ತಾ ಕಾಣ್ತಾ ಈ ಭೂಮಿಯ ಮೇಲಿರ್ತಕ್ಕಂತಹ ಮಾತಿಲ್ಲದ ಜೀವಿಗಳ ಆನಂದಕರ ಪ್ರಕೃತಿಯಲ್ಲಿ ಆ ಪರಬ್ರಹ್ಮ ಇದ್ದಾನೆ, ನನ್ನೊಳಗಡೆನೂ ಅವನೇ ಇದ್ದಾನೆ ಅಂತ ಇರ್ತಕ್ಕಂತಹ ಒಂದು ನಿಜವಾದ ವಾಸ್ತವವನ್ನು ತಿಳಿದು ಈ ಭೂಮಿ ನಮಗೋಸ್ಕರ ದಾನವಾಗಿ ಕೊಟ್ಟಿರ್ತಕ್ಕಂತಹ ಈ ದೇಹ ಮತ್ತು ಮನಸ್ಸುಗಳನ್ನು ಜೇನಿನ ಸಿಹಿಯ ಹದಕ್ಕೆ ಇಟ್ಕೊಂಡು ಕಾಪಿಟ್ಕೊಂಡ್ರೆ, ಎಲ್ಲರನ್ನೂ ಪ್ರೀತಿಸ್ತಾ ಹೋದರೆ ಕಾಡಿನ ಕ್ರೂರ ಮೃಗಗಳು ಕೂಡ ಇವನು ಅಭಯಾತ್ಮ, ಇವನು ಅಭಯವನ್ನು ಕೊಡ್ತಾನೆ, ಅಭಯಂ ಸರ್ವಭೂತೇಭ್ಯೋ ಅಂತ ಹೇಳ್ತಾರೆ. ಅಂತಹ ಇವನು ಯಾರಿಗೂ ತೊಂದರೆ ಮಾಡೋದಿಲ್ಲ, ನಮ್ಮನ್ನು ಪ್ರೀತಿಸ್ತಾನೆ ಅಂತ ಹೇಳಿಬಿಟ್ಟು ಅವು ಕೂಡ ತಮ್ಮ ಪ್ರೀತಿಯನ್ನು ಪ್ರತಿಸ್ಪಂದಿಸುತ್ತಂತೆ. ಒಮ್ಮೆ ಬೊಮ್ಮನ ತಿಳಿದ ಮನುಜ ಗತ ಪಾಪಗಳ ಗುಮ್ಮನ ಕೆದಕುತಲ್ ಸ್ವಕರುಣೆಯ ಕಮರಿಯಲ್ಲಿ ಸುಮ್ಮನೆ ಕೊಳೆಸುವ ಪಶ್ಚಾತ್ತಾಪದೊಳಗುದಿಯು ಉಂಬಳಿಸದಂತೆ ಶಾಂತಿಯಲಿ ಸರಿದೂಗಿಪನು. ಬಿಂಬನೆ ಹಳೆಯನೆನ್ನಯ ಕೊಳೆ ಕಳೆಗಳ ಮರೆತು ಘಂಬೆನ್ನುವ ನಾಳೆಯಂ ದೈವದಾವಾಹನಯ ಸಂಬಿಲಕ್ಕೆ ಮುಡಿಪಾಗಿಸಿ ಧರ್ಮಚಿತ್ತದೊಳ್ ಕರ್ಮದೊಳಮರ್ಮವರಿತು ಅಧರ್ಮ ಧರ್ಮಗಳ ಸಂಬತಿ ವಿರೋಧಗಳ ಕಡೆಗಣಿಸಿ ನಿಲ್ಲುವನು. ಮನುಷ್ಯನು ಒಂದು ಸಲ ಆ ಪರಬ್ರಹ್ಮನನ್ನು ಅರಿತುಕೊಂಡ್ರೆ ಅವನ ಬುದ್ಧಿ ಮನಸ್ಸುಗಳು ಆ ಬ್ರಹ್ಮನ ಮಟ್ಟವನ್ನೇ ಮುಟ್ಟುತ್ತವಂತೆ. ಆಗ ಅವನು ಹಳೆಯ ನಡೆದು ಹೋದಂತಹ ಪಾಪ ಪುಣ್ಯಗಳಿಂದ ಅವನು ವಿಚಲಿತನಾಗುವುದಿಲ್ವಂತೆ, ಆತ್ಮಾನುಕಂಪದಲ್ಲಿ ಅವನು ನೋಯೋದಿಲ್ವಂತೆ, ಪಶ್ಚಾತ್ತಾಪ ಅವನಲ್ಲಿ ಬರುವುದಿಲ್ಲ. ಹಳೆಯದು ಹಳೆಯದಾಗೋಯ್ತು, ನಾಳೆಯದು ನಾಳೆಗೆ ಅಂತಕ್ಕಂತಹ ಒಂದು ಸಿದ್ಧಾಂತದಲ್ಲಿ ಅವನು ಮನಸ್ಸನ್ನು ಶಾಂತಿಯಲ್ಲಿ ಕಾಪಾಡಿಕೊಳ್ತಾನಂತೆ. ನೆನ್ನೆಯ ಹಳೆ ಕೊಳೆಗಳನ್ನೆಲ್ಲ ಮರೆತು ಘಮ್ಮನ್ನತಕ್ಕಂತಹ ಭವಿಷ್ಯವನ್ನು ಅವನು ಚಿಂತಿಸ್ತಾ ಆ ಭವಿಷ್ಯವನ್ನು ಜೀವದ ಆವಾಹನೆಯ ಮೂಲಕ ದೈವದ ಆವಾಹನೆಗೆ ಮೀಸಲಿಟ್ಟು ಜೀವಗಳ ಜೊತೆ ಆ ಮೂಲಕ ದೈವದ ಜೊತೆ ಸಮ್ಮಿಲನಕ್ಕೆ ತನ್ನ ಬದುಕನ್ನು ಮುಡುಪಾಗಿಸಿ ಧರ್ಮದಲ್ಲಿ ಒಂದು ಸಲ ಅವನು ನೆಲೆಸ್ತಾ ಕರ್ಮದಲ್ಲಿ ತೊಡಗಿಕೊಂಡು ಅದರ ಮರ್ಮವನ್ನು ಅರಿತು ಧರ್ಮ ಮತ್ತು ಕರ್ಮ ಎರಡನ್ನೂ ಕೂಡ ಅವನು ನಿಭಾಯಿಸ್ತಾ ಹೋಗುವಾಗ
ನಂತರ ಒಂದು ದಿನ ಅವನು ಧರ್ಮ ಮತ್ತು ಅಧರ್ಮಗಳ ನಡುವೆ ಭೇದವನ್ನು ಕಾಣೋದಿಲ್ಲ, ಸಮ್ಮತಿ ಮತ್ತು ವಿರೋಧಗಳ ನಡುವೆ ಅವನು ಭೇದವನ್ನು ಕಾಣೋದಿಲ್ಲ. ಅವನು ಎಲ್ಲವನ್ನೂ ಒಂದೇ ರೀತಿ ಕಾಣಕ್ಕೆ ಶುರು ಮಾಡ್ತಾನಂತೆ. ಅವನು ಅದ್ವೈತದ ಪರಮ ಸ್ಥಿತಿಯನ್ನು ತಲುಪಿ ತಾನೇ ಬ್ರಹ್ಮನಾಗ್ತಾನೆ. ಆ ಪರಬ್ರಹ್ಮನನ್ನು ತನ್ನೊಳಗಡೆ ಸ್ಥಾಪಿಸ್ತಾನಂತೆ. ಇಲ್ಲಿಗೆ ಈ ತೈತ್ತಿರಿಯೋಪನಿಷತ್ತಿನ ಬ್ರಹ್ಮಾನಂದವಲ್ಲಿ ಮುಗೀತು. ಈಗ ಮೂರನೆಯವಲ್ಲಿ ಭೃಗುವಲ್ಲಿ. ಈ ಭೃಗುವಲ್ಲಿಯಲ್ಲಿ ಒಂದು ಸ್ಥಿತಿಯನ್ನು ವಿವರಿಸ್ತಾ ಇದ್ದಾರೆ. ಯಾವುದು ಮುಖ್ಯ, ಯಾವುದು ಅಮುಖ್ಯ, ಯಾವುದು ದೊಡ್ಡದು, ಯಾವುದು ಚಿಕ್ಕದು ಅನ್ನತಕ್ಕಂಥದ್ದನ್ನು ಹಂತ ಹಂತವಾಗಿ ತೋರಿಸ್ತಾ ಕೊನೆಗೆ ಮನುಷ್ಯನ ಬದುಕಿನಲ್ಲಿ ಅಥವಾ ಮನಸ್ಸಿನ ಸ್ಥಿತಿಯಲ್ಲಿ ಯಾವುದು ಉನ್ನತ ಮಟ್ಟದ್ದು ಅಂತ ಒಂದು ಪುರಾವೆಯ ಮೂಲಕ, ಶೋಧದ ಮೂಲಕ ತೋರಿಸ್ತಾನಂತೆ. ಕೇಳಿ ಈಗ ಭೃಗುವಲ್ಲಿ.